ಅಷ್ಟು ದೂರ ನಾವು ಹೋಗಿದ್ದೇವೆ. ಹಾಗಾಗಿ ಸಮ್ಮೇಳನದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಕಿರುವಂಥದ್ದು, ನಾವು ಸಾಗಿ ಬಂದ ದೂರ, ಏರಿದ ಎತ್ತರ, ಇಳಿದ ಇಳಿ, ಪ್ರಪಾತ, ಅವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಕೇವಲ ಹಣದ ಶ್ರೀಮಂತಿಕೆ ಅಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಂಪ್ರದಾಯಗಳು, ಶಿಷ್ಟಾಚಾರಗಳು ಉಳಿಬೇಕು. ನಮ್ಮ ಪೂರ್ವಜರು ಯಾವುದನ್ನು ಸಂಪತ್ತು ಅಂತ ಅಂದ್ಕೊಂಡಿದ್ರೋ ಆ ಸಂಪತ್ತು ಉಳಿಬೇಕು. ನಮ್ಮ ತನವನ್ನೇ ಕಳ್ಕೊಂಡು ನಾವೇನು ಗಳಿಸಿದ್ರೆ ಏನು ಹೇಳಿ ಅಂತ. ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಮತ್ತು ಇನ್ನು ಒಂದೇ ಒಂದು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಈ ಉದ್ಘಾಟನಾ ಆಶೀರ್ವಚನಕ್ಕೆ ಮಂಗಲ ಹಾಡಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ದೃಷ್ಟಿಯಿಂದ ತುಂಬ ಗಂಭೀರ ಆ ಸಮಸ್ಯೆ. ನಮ್ಮ ದೃಷ್ಟಿಯಿಂದ ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಅತ್ಯಂತ ಗಂಭೀರ ಸಮಸ್ಯೆ ಇದು ಅಂತ, ತೀರ ಗಂಭೀರ ಸಮಸ್ಯೆ ಇದು. ಏನದು ಅಂದರೆ ಹವ್ಯಕರು ಅಳಿದು ಹೋಗ್ತಾ ಇದ್ದಾರೆ ಅಂತ. ನಾವು ಯಾರೂ ಇದನ್ನು ಆಲೋಚನೆ ಮಾಡ್ತಾ ಇಲ್ಲ. ಹವ್ಯಕರ ಸಂಖ್ಯಾಕ್ಷಯ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಬಹಳ ಕಾಲ ಬೇಡ. ಇನ್ನು ನಮ್ಮ ಗುರುತು ಅಳಿದು ಹೋಗೋದಕ್ಕೆ ಬಹಳ ಕಾಲ ಬೇಡ ಅಂತ. ತುಂಬ ಸಂತೋಷ ಆಗ್ತದೆ, ಇಷ್ಟು ಮಂದಿ ಹವ್ಯಕ ಬಂಧುಗಳು ಇಲ್ಲಿ ಸೇರಿದನ್ನು ನೋಡಿದಾಗ ಹೊಟ್ಟೆ ತುಂಬ್ತದೆ. ತುಂಬ ಬೆಳಗ್ಗೆ 9 ಗಂಟೆಗೆ ನೀವೆಲ್ಲ ಇದ್ರಿ, ನಾವು ಬಂದು ಇಳಿಯುವಾಗ ನಮಗೆ ಆಶ್ಚರ್ಯಕ್ಕಾದಿತ್ತು ಅಂತ. 1000ಕ್ಕೆ ಮಿಗಿಲಾಗಿ, 1200ಕ್ಕಿಂತ ಮಿಗಿಲಾಗಿ ಮಹಿಳೆಯರು ಪೂರ್ಣಕುಂಭವನ್ನು ಹಿಡಿದು ನಿಂತಿದ್ದರು. ಆ ದೃಶ್ಯ ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥ ದೃಶ್ಯ ಅಂತ. ನಮ್ಮ ವಿಶ್ವೇಶ್ವರ ಭಟ್ರು ಒಂದು ವಕ್ರತುಂಡೋಕ್ತಿ ಮಾಡಿದರು ಕೊಳ್ಳೆಯಲ್ಲಿ, ಇದೊಂದು ಕುಂಭಮೇಳ ಅಂತ. ಹಾಗಿತ್ತು ಅದು ಅಂತ ಒಂದು ಅದ್ಭುತ ಸಂದರ್ಭ ಇತ್ತು. ಆದರೆ ನಾವು ಮುಂದಿನ ಸಮ್ಮೇಳನ ಮಾಡುವಾಗ ಎಷ್ಟು ಮಂದಿ ಇರ್ತೇವೆ ಅಂತ, ನಮ್ಮ ಸಂಖ್ಯೆ ಏನಾಗಿರ್ತದೆ ಅಂತ ನೋಡಿ. ಪೀಠಕ್ಕೆ ಬಂದು ನಾವೊಂದು 30 ವರ್ಷ ಆಗಿರ್ಬೋದು. ಅವತ್ತು ಇದ್ದ ಸಂಖ್ಯೆಯ ಅರ್ಧ ಇಲ್ಲ ಇವತ್ತು ಅಂತ. ಅವತ್ತೇನು ಸಂಖ್ಯೆ ನಾವು ನೋಡ್ತಾ ಇದ್ವೋ ಆ ಸಂಖ್ಯೆಯ ಅರ್ಧ ಇಲ್ಲ ನಾವು ಇವತ್ತು. ಮಾತ್ರ ಅಲ್ಲ, ನಿಮ್ಗೆ ಎಲ್ಲಿ ಹೋದರೂ ಬಂದರೂ ನಿಮಗೆ ಬಿಳಿ ತೆರೆಗಳು, ಹಣ್ಣು ತೆರೆಗಳು ಮಾತ್ರ ಕಾಣ್ತವೆ. ಹಳ್ಳಿಗಳಲ್ಲಂತೂ ಬೇರೆಯೇನು ಇಲ್ಲವೇ ಇಲ್ಲ. ಬಿಳಿ ತೆರೆಗಳು ನಮ್ಮ ಸಂಪತ್ತು, ಬೇಕು, ನಮ್ಮ ಆಸ್ತಿ, ಅನುಭವದ ಭಂಡಾರ ಅದು. ಆದರೆ ಮುಂದಿನ ತಲೆಮಾರು ಬೇಕೋ ಬೇಡವೋ? ದಶರಥ ರಾಜ್ಯ ನೆನಪಾಗ್ತದೆ ನಮಗೆ. ದಶರಥ ರಾಜ್ಯದಲ್ಲಿ ಇಲ್ಲದಿರುವುದು ಏನೂ ಇರಲಿಲ್ವಂತೆ, ಎಲ್ಲವೂ ಇತ್ತು. ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು, ಸ್ವರ್ಗದ ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು. ಅಷ್ಟೂ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ದಶರಥನದ್ದು. ಒಂದೇ ಕೊರತೆ ಇದ್ದಿದ್ದು, ಅವನಿಗೆ ಭವಿಷ್ಯ ಇರಲಿಲ್ಲ. ದಶರಥನಿಗೆ ಮುಂದುವರಿಕೆ ಇರಲಿಲ್ಲ, ಮಕ್ಕಳಿರಲಿಲ್ಲ ಅಂತ. ಇವತ್ತು ಕೂಡ ಅದೇ ಸಮಸ್ಯೆ ಇದೆ, ಮಕ್ಕಳಿಲ್ಲ. ಯಾರು ಈ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದಿತ್ತೋ ಅವರು ಅಳವಡಿಸ್ಕೊಳ್ತಾ ಇಲ್ಲ ಆ ಸೂತ್ರವನ್ನು. ಅವರು ಬಿಲ್ಕುಲ್ ಅಳವಡಿಸ್ಕೊಳ್ತಾ ಇಲ್ಲ. ಅಲ್ಲಿ 10, 20, 30 ಮಕ್ಕಳು. ಆದರೆ ಯಾವ ತಳಿ ಪ್ರಪಂಚಕ್ಕೆ ಬೇಕಾಗಿತ್ತೋ, ದೇಶಕ್ಕೆ ಬೇಕಾಗಿತ್ತೋ, ಯಾವ ತಳಿ ಬೆಳೆದ್ರೆ ಪ್ರಪಂಚಕ್ಕೆ ಶುಭ ಆಗ್ತಾ ಇತ್ತೋ ಆ ತಳಿಯವರು ಅತೀ ಮುತುವರ್ಜಿಯಿಂದ ಈ ಜನಸಂಖ್ಯಾ ನಿಯಂತ್ರಣದ ಒಂದು ಪಾಲಿಸಿ ಇದೆಯಲ್ಲ, ಸೂತ್ರ ಇದೆಯಲ್ಲ, ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ. ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಮದುವೆ ಬೇಡ, ಮಕ್ಕಳು ಬೇಡ, ಏನೂ ಬೇಡ. ಮದುವೆ ಬೇಡ ಅಂತ ಶಂಕರಾಚಾರ್ಯರಾದ ಸಮಸ್ಯೆ ಏನೂ ಇಲ್ಲ, ಪ್ರಪಂಚಕ್ಕೆ ಒಳ್ಳೇದಾಗ್ತದೆ. ಇದು ಅದಲ್ಲ, ಇದು ಜಾಲಿಯಾಗಿರಬೇಕು ಅಂತ. ಈ ಮದುವೆ ಎಲ್ಲ ಬಂಧನ ಅಂತ, ಆ ಕಾರಣಕ್ಕೆ ಅದು ಅಂತ ನಿಕೃಷ್ಟವಾಗಿರ್ತಕ್ಕಂಥದ್ದು. ಅಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ನಮಗೆ ದಕ್ಷಿಣ ಕೊರಿಯಾದ ನೆನಪಾಗ್ತದೆ ಅಂತ. ಪ್ರಪಂಚದ ತುಂಬ ಮುಂದುವರೆದ ರಾಷ್ಟ್ರ ದಕ್ಷಿಣ ಕೊರಿಯಾ. ಇವತ್ತಂತೂ ಕೊರಿಯಾದ ಪ್ರಭಾವ ನಮ್ಮ ಯುವಜನಾಂಗದ ಮೇಲೆ ತುಂಬ ದಟ್ಟವಾಗಿದೆ. ಆದರೆ ನಿಮಗೊಂದು ಗೊತ್ತಿರಲಿ, ಪ್ರಪಂಚದ ಭೂಪಟದಿಂದ ಯಾವುದಾದ್ರೂ ದೇಶ ಮೊಟ್ಟ ಮೊದಲು ಕಣ್ಮರೆಯಾಗೋದಿದ್ರೆ ಅದು ದಕ್ಷಿಣ ಕೊರಿಯಾ. ಯಾಕೆ ಗೊತ್ತಾ? ಇದೇ ಕಾರಣಕ್ಕೆ. ಹವ್ಯಕರು ಯಾವ ಪಾಲಿಸಿಯನ್ನು ತುಂಬ ತುಂಬ ಸೀರಿಯಸ್ ಆಗಿ ಅಳವಡಿಸ್ಕೊಂಡಿದ್ದಾರೋ, ತುಂಬ ಗಂಭೀರವಾಗಿ, ಇದೇ ಈ ಕುಟುಂಬ ಕಲ್ಯಾಣ ಅಂತ ಹೆಸರೋದಕ್ಕೆ. ಅದು ಯಾವ ಕಲ್ಯಾಣವೋ ಗೊತ್ತಿಲ್ಲ ಅದು. ಅದರ ಪರಿಣಾಮ ಏನು ಅಂದರೆ, ಒಂದು ಕಾಲದಲ್ಲಿ ತುಂಬ ಕ್ಷಿಪ್ರವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದಿದ್ದು ಅದು ಅಲ್ಲಿಂದಲ್ಲಿಗೆ ಬಂದು ಇಳಿದು ಹಿಂದೆ ಸರ್ಕಾರ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದದ್ದು. ಇವತ್ತು ದಕ್ಷಿಣ ಕೊರಿಯಾದಲ್ಲಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ್ರೆ ತುಂಬ ಅದಕ್ಕೆ ಇನ್ಸೆಂಟಿವ್ಸ್ ಇದೆ. ಮಕ್ಕಳಾದರೆ ಅದಕ್ಕೆ ತುಂಬ ಸವಲತ್ತುಗಳನ್ನು ಕೊಡ್ತಾರೆ ಅವರು. ಆದರೆ ಮಕ್ಕಳಾಗ್ತಾ ಇಲ್ಲ. ಯಾಕೆಂದರೆ ಸಮಾಜದ ಮನಸ್ಸನ್ನು ಒಂದ್ಸರಿ ತಿದ್ದಿಬಿಟ್ರೆ, ಮಕ್ಕಳು ಬೇಡ ಅನ್ನೋ ತಿದ್ದಿಬಿಟ್ರೆ ವಾಪಸ್ ತರೋದು ಕಷ್ಟ ಇದೆ ಅದನ್ನು ಅಂತ. ಯಾವ ಸವಲತ್ತು ಕೊಟ್ಟರು ಕೂಡ
ತಾಯಂದ್ರಿಗೆ ತಾಯಂದ್ರಾಗೋಕೆ ಇಷ್ಟ ಇಲ್ಲ, ತಂದೆಯಂದ್ರಿಗೆ ತಂದೆಯಂದ್ರಾಗೋಕೆ ಇಷ್ಟ ಇಲ್ಲ. ಯಾಕೆ ನಮಗಿದು ಸುಮ್ಮನೆ ಬರ್ಡನ್ ಅಂತ? ಆ ಮಕ್ಕಳು ಅಂದರೆ ಒಂದು ಖುಷಿ ಅಂತ ಇತ್ತಲ್ಲ, ಒಂದು ದೇವರು ಅಂತ ಇತ್ತಲ್ಲ, ಆ ಸ್ಥಾನದಲ್ಲಿ ಅದೊಂದು ಬರ್ಡನ್ ಅನ್ನುವಂಥ ಒಂದು ಭಾವನೆ ಇದು. ಅದು ಬಂದಿದ್ದರ ಫಲವಾಗಿ ಸರ್ಕಾರದ ಅಗಾಧ ಪ್ರಯತ್ನದ ಫಲವಾಗಿ ಕೂಡ ಕುಸಿತಾ 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 ಹೋಗ್ತಾ ಇದೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ. ಹಾಗೆ ಇಲ್ಲೂ ಕೂಡ ಹವ್ಯಕರಲ್ಲಿ ಕೂಡ ಅದೇ ಆಗ್ತಾ ಇರುವಂಥದ್ದು. 2 ಮಕ್ಕಳಿದ್ರೆ, ತಂದೆ ತಾಯಿಗೆ 2 ಮಕ್ಕಳಿದ್ರೆ ಅದು ಅಲ್ಲಿಂದ ಅಲ್ಲಿಗೆ ಆಗೋದಿಲ್ಲ ಮುಂದಿನ ಪೀಳಿಗೆ. ಯಾಕೆಂದ್ರೆ 2 ಮಕ್ಕಳು ಬದುಕ್ತಾರೆ ಅಂತಿಲ್ಲ, 2 ಮಕ್ಕಳಿಗೂ ಮದುವೆ ಆಗತ್ತೆ ಅಂತಿಲ್ಲ, 2 ಮಕ್ಕಳಿಗೂ ಮಕ್ಕಳಾಗ್ತವೆ ಅಂತಿಲ್ಲ. ಹಾಗಾಗಿ 2 ಅನ್ನೋದು, ಗಂಡ ಹೆಂಡತಿ ಇಬ್ಬರಿಗೆ 2 ಮಕ್ಕಳು ಅನ್ನೋದು ಸಮಾಜವನ್ನು ಅಲ್ಲಿಂದಲಿಗೆ ಇಡುತ್ತೆ ಅಂತಿಲ್ಲ. ಆದರೆ 2 ಹೋಗಲಿ, 1 ಇಲ್ಲ. ಇವತ್ತು ಈ ಸರ್ಕಾರದ ಯಾವ ಪಾಲಿಸಿ ಕೂಡ ಅಗತ್ಯ ಇಲ್ಲ, ಮೆಂಟಾಲಿಟಿ ಆಗಿದೆ ಅಂತ. ನಾವು ಎಷ್ಟೋ ತಂದೆ ತಾಯಂದ್ರ ಬಳಿ ಮಾತಾಡುವಾಗ ಒಂದೇ ಸಾಕಾಗಿದೆ, ಇನ್ನೊಂದು ಬೇಡ. ಯಾಕಿಂತ ಮನಸ್ಸು ಬಂತು? ನಿಮ್ಮ ಅಪ್ಪ ಅಮ್ಮನಿಗೆ ಇದೇ ಮನಸ್ಸಾಗಿದ್ರೆ ನೀವು ಹುಡ್ತಿದ್ರ ಅಂತ. ಇದೇ ಮನಸ್ಥಿತಿ ನಿಮ್ಮ ತಂದೆ ತಾಯಂದ್ರಿಗೆ ಇದ್ದಿದ್ರೆ ನೀವೆಲ್ಲಿರ್ತಿದ್ರಿ ಇವತ್ತು? ಮಕ್ಕಳು ಸಂಪತ್ತು. ನಮಗೆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ವಿ, ನಿಮಗೆಲ್ಲ ಗೊತ್ತೇ ಇದೆ. ಅಪರೂಪದ ಭಾರತದ ಗೋತಳಿಗಳನ್ನು ಉಳಿಸುವಂಥ ಅಭಿಯಾನ ಮಾಡ್ತಾ ಇದ್ವು. ಆದರೆ ಇವತ್ತು ಅನಿಸ್ತದೆ ನಮಗೆ, ಅಪರೂಪದ ಈ ಹವ್ಯಕ ತಳಿ ಉಳಿಸ್ತಕ್ಕಂಥ ಅಭಿಯಾನ ಮಾಡುವಂಥ ಸಂದರ್ಭ ಬಂದಿದೆ ಇವತ್ತು ಅಂತ. ನೀವೆಲ್ಲ ಹೇಗೆ ತಗೋತೀರೋ ಗೊತ್ತಿಲ್ಲ ನಮ್ಮ ಈ ಮಾತುಗಳನ್ನು. ಇದು ಗೊಡ್ಡು ಅಂತ ನೀವು ಕರಿಬೋದು, ಇದು ಹಿಂದುವರೆದ ಮನಸ್ಥಿತಿ ಅಂತ ಕೂಡ ನೀವು ಹೇಳ್ಬೋದು, ನಮ್ಮನ್ನು ತಮಾಷೆ ಮಾಡ್ಬೋದು. ನೀವು ಅನೇಕರು ಸೋಕಾಲ್ಡ್ ಯಾರು ಮುಂದುವರೆದವ್ರು ಇರ್ತಾರೆ, ತಮಾಷೆ ಕೂಡ ಮಾಡ್ಬೋದು, ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಮಕ್ಕಳು ಬೇಕು. ಕಂಚಿ ಪರಮಾಚಾರ್ಯರು ವೀರಮಾತ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾ ಇದ್ರು. ಅನೇಕ ಮಕ್ಕಳನ್ನು ಹೆತ್ತ ತಾಯಿಗೆ ಕಂಚಿ ಪರಮಾಚಾರ್ಯರು, ನಡೆದಾಡುವ ದೇವರು ಅಂತ ಅವ್ರನ್ನ ಜನ ಕರಿತಾ ಇದ್ರು. ಅವರು ವೀರಮಾತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾ ಇದ್ರು ಕಂಚಿ ಮಠ.